ಆತ್ಮೀಯರೇ ನಮಸ್ಕಾರ. ಅಷ್ಟಾಂಗ ಚಕ್ರಯೋಗದಲ್ಲಿ 4ನೇ ವಿಭಾಗ ಚಕ್ರ ಪ್ರಾಣಾಯಾಮ. ಚಕ್ರಗಳಿಗೆ ಪ್ರಾಣಾಯಾಮ ಇದೆಯಾ ಅಂತ ಎಲ್ಲರಿಗೂ ಪ್ರಶ್ನೆ ಬರ್ಬೋದು. 100% ಚಕ್ರ ಪ್ರಾಣಾಯಾಮ ಅಂತ ಒಂದು ವಿಭಾಗ ಇದೆ, 4ನೇ ವಿಭಾಗ. ಚಕ್ರ ಪ್ರಾಣಾಯಾಮದಲ್ಲಿ ವಿಶೇಷವಾದ ಪ್ರಾಣಾಯಾಮ ಭಸ್ತ್ರಿಕಾ ಚಕ್ರ ಪ್ರಾಣಾಯಾಮ. ಭಸ್ತ್ರಿಕಾ ಚಕ್ರ ಪ್ರಾಣಾಯಾಮ ಮೂಲಾಧಾರ ಚಕ್ರವನ್ನು ನಾವು ಆ್ಯಕ್ಟಿವೇಟ್ ಮಾಡಿಕೊಂಡಾಗ ಫೈನಾನ್ಷಿಯಲಿ ಜಾಗೃತವಾಗುತ್ತೆ. ನಮ್ಮ ಶರೀರದಲ್ಲಿ ಯಾವುದೇ ರೀತಿಯ ಅಡೆತಡೆಗಳು ಇರೋದಿಲ್ಲ. ಉಸಿರಾಟ ಕ್ರಿಯೆ ಸುಗಮವಾಗಿ ನಡೆದಾಗ ದೇಹದಲ್ಲಿ ಯಾವುದೇ ನೋವುಗಳು ಬರೋದಿಲ್ಲ, ಟೆನ್ಷನ್ ಬರೋದಿಲ್ಲ, ಸ್ಟ್ರೆಸ್ ಬರೋದಿಲ್ಲ. ಅದನ್ನು ನಾವು ಭದ್ರ ಬುನಾದಿ ಹಾಕೋಬೇಕಂದ್ರೆ ಚಕ್ರ ಪ್ರಾಣಾಯಾಮ ಸ್ವಲ್ಪ ಹೊತ್ತು ಪ್ರತಿದಿನ ಮಾಡ್ಕೋಬೇಕು. ಚಕ್ರ ಪ್ರಾಣಾಯಾಮದಲ್ಲಿ ಭಸ್ತ್ರಿಕಾ ಚಕ್ರ ಪ್ರಾಣಾಯಾಮ ಅಂತ ಬರುತ್ತೆ. ಮೂಲಾಧಾರ ಚಕ್ರಕ್ಕೆ ಈ ಥರ ಬರುತ್ತೆ. ಈ ರೀತಿ ನೀವು ಮೂಲಾಧಾರ ಚಕ್ರವನ್ನು ಆ್ಯಕ್ಟಿವೇಟ್ ಮಾಡ್ಕೋಬೋದು. 21 ಸರಿ ಮಾಡ್ಬೋದು, 42 ಸರಿ ಮಾಡ್ಬೋದು, 63 ಸರಿ ಮಾಡ್ಬೋದು. ಸಮಯ ಎಷ್ಟಿದೆ ಅಷ್ಟು ನೋಡ್ಕೊಂಡು ಮಾಡ್ಬೋದು. ಅದರಿಂದ ನಿಮ್ಮ ಆ ಮೂಲಾಧಾರ ಚಕ್ರ ಸೊಂಟದ ಭಾಗದಲ್ಲಿ ಎನರ್ಜಿ ಬರುತ್ತೆ, ಕುಂಡಲಿನಿ ಶಕ್ತಿ ಬರುತ್ತೆ, ಮಾಂಸಖಂಡಗಳು ಸ್ಟ್ರಾಂಗ್ ಆಗುತ್ತೆ, ರಕ್ತ ಸಂಚಾರ ಸುಗಮವಾಗಿ ನಡೆಯುತ್ತೆ, ವಾಯು ಸಂಚಾರದಲ್ಲಿ ಏನು ಏರುಪೇರು ಆಗೋದಿಲ್ಲ. ಅದಕ್ಕೆ ಭಸ್ತ್ರಿಕಾ ಚಕ್ರ ಪ್ರಾಣಾಯಾಮ ಮೂಲಾಧಾರ ಚಕ್ರಕ್ಕೆ. ಈ ಚಕ್ರದಲ್ಲಿ ಮೊದಲ ಚಕ್ರ ಭಸ್ತ್ರಿಕಾ ಚಕ್ರ ಪ್ರಾಣಾಯಾಮದ ಮೂಲಕ ಆ್ಯಕ್ಟಿವೇಟ್ ಆಗುತ್ತೆ. ಅದಕ್ಕೆ ಭಸ್ತ್ರಿಕಾ ಚಕ್ರ ಪ್ರಾಣಾಯಾಮ ಅಂತ ಹೇಳ್ಬೋದು. 2ನೇ ಭಾಗದಲ್ಲಿ ಸ್ವಾದಿಷ್ಠಾನ ಚಕ್ರಕ್ಕೆ ಇನ್ನೊಂದು ಭಾಗ ಇದೆ, ಅದು ಸ್ವಾದಿಷ್ಠಾನ ಚಕ್ರ. ಕಪಾಲಭಾತಿ ಚಕ್ರ ಪ್ರಾಣಾಯಾಮ. ಕಪಾಲಭಾತಿಯನ್ನು ನಮ್ಮ ಕೊಬ್ಬಿನ ಭಾಗ ಕಮ್ಮಿ ಆಗಲಿಕ್ಕೆ, ಹೊಟ್ಟೆಯ ಭಾಗ ಕಮ್ಮಿ ಆಗಲಿಕ್ಕೆ, ಒತ್ತಡ ಕಮ್ಮಿ ಆಗಲಿಕ್ಕೆ, ಸಂಸಾರದ ಸಮಸ್ಯೆಗಳು ಕಮ್ಮಿ ಮಾಡ್ಕೊಳ್ಳಿಕ್ಕೆ ಭಸ್ತ್ರಿಕಾ ಚಕ್ರ ಪ್ರಾಣಾಯಾಮನ ಕೈನ ಈ ಥರ ಪುಷ್ ಮಾಡ್ತಾ ಒಳಗಡೆ ಪುಷ್ ಮಾಡೋದು. ಈ ರೀತಿ ಮಾಡಿಕೊಂಡಾಗ ಸ್ವಾದಿಷ್ಠಾನ ಚಕ್ರದಲ್ಲಿ ಪಾಸಿಟಿವ್ ಎನರ್ಜಿ ಬರುತ್ತೆ, ಆ ಚಕ್ರ ಆ್ಯಕ್ಟಿವೇಟ್ ಆಗುತ್ತೆ. ಅದಕ್ಕೆ ಇದು ಕಪಾಲಭಾತಿ ಚಕ್ರ ಪ್ರಾಣಾಯಾಮ ಅಂತ ಹೇಳ್ತೀವಿ. ಅಷ್ಟಾಂಗ ಚಕ್ರಯೋಗದಲ್ಲಿ ಪ್ರಾಣಾಯಾಮ, ಚಕ್ರ ಪ್ರಾಣಾಯಾಮ ಭಾಳ ಮುಖ್ಯವಾದ ಪ್ರಾಣಾಯಾಮ. ನೀವು ಧ್ಯಾನಕ್ಕೆ ಹೋಗಬೇಕು ಅಂದರೆ ಈ ಪ್ರಾಣಾಯಾಮ ಭಾಳ ಮುಖ್ಯ. ಪರಮಾತ್ಮನ ಶಕ್ತಿ ಪಡ್ಕೋಬೇಕು, ಆರೋಗ್ಯ ಚೆನ್ನಾಗಿರಬೇಕು, ಆಯುಷ್ಯ ಚೆನ್ನಾಗಿರ್ಬೇಕಂದ್ರೆ ಈ ಚಕ್ರ ಪ್ರಾಣಾಯಾಮ ಬಹಳ ಮುಖ್ಯ. ಅದಕ್ಕೆ ಸ್ವಾದಿಷ್ಠಾನ ಚಕ್ರದಲ್ಲಿ, ಸ್ವಾದಿಷ್ಠಾನ ಮಂಡಲದಲ್ಲಿ ಕಪಾಲಭಾತಿ ಚಕ್ರ ಪ್ರಾಣಾಯಾಮ. ಕಪಾಲಭಾತಿ ಅಂದರೆ ನಮ್ಮ ಕಪಾಲ ಅಂದರೆ ನಮ್ಮ ಮುಖ. ಈ ಮುಖದಲ್ಲಿರುವ ಸ್ಟ್ರೆಸ್, ಟೆನ್ಷನ್, ಡಿಪ್ರೆಷನ್ ಎಲ್ಲವನ್ನು ಖಾಲಿ ಮಾಡ್ಕೋಬೋದು. ಅಷ್ಟು ಪವರ್ ಇದೆ ಕಪಾಲಭಾತಿ ಚಕ್ರ ಪ್ರಾಣಾಯಾಮಕ್ಕೆ. ಸೊ ಅದಾದ ನಂತರ ಬರೋದು ಮಣಿಪುರ ಚಕ್ರಕ್ಕೆ ತ್ರಿಬಂಧಕ ಚಕ್ರ ಪ್ರಾಣಾಯಾಮ. ತ್ರಿಬಂಧ ಅಂದರೆ 3 ಬಂಧಗಳನ್ನು ಹಾಕ್ಕೊಂಡು ಈ ಹೊಟ್ಟೆಯ ಭಾಗವನ್ನು ಆರೋಗ್ಯವಾಗಿ ಇಟ್ಕೋಬೋದು, ಆಯುಷ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ತ್ರಿಬಂಧಕ. ತಾಯಿ ಗರ್ಭದಲ್ಲಿದ್ದಾಗಲೇ ತಾಯಿ ಒಂದು ಮಗು ಆ ಬಂಧಗಳನ್ನು ಹಾಕ್ಕೊಂಡೇ ಬದುಕಿರೋದು, ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಬ್ಬ ಮಗುನೂ ಹೆಣ್ಣಾಗಲಿ ಗಂಡಾಗಲಿ ತಾಯಿಯ ಗರ್ಭಕೋಶದಲ್ಲಿದ್ದಾಗ ಈ 3 ಬಂಧಗಳು ಹಾಕ್ಕೊಂಡಿದ್ರೆ ಮಾತ್ರನೇ ಬದುಕಿರಲಿಕ್ಕೆ ಸಾಧ್ಯ. ಆ 3 ಬಂಧಗಳನ್ನ ಹಾಕ್ಕೊಂಡು ಆ ಒಂದು ಚೀಲದಲ್ಲಿ ಆಯುಷ್ಯ ಗಟ್ಟಿಯಾಗಿ ಇಟ್ಕೊಂಡು ಬದುಕ್ತಾ ಇರುತ್ತೆ. ಅದಕ್ಕೆ 3 ಬಂಧಗಳು. ಅದಕ್ಕೆ ಮೂಲಬಂಧ, ಉಡ್ಯಾಣ ಬಂಧ, ಜಾಲಂಧರ ಬಂಧ ಅಂತಾರೆ. ಮೂಲಬಂಧ ಅದು ನಮ್ಮ ಆನಸ್ ಭಾಗ, ಟಾಯ್ಲೆಟ್ಗೆ ಹೋಗೋ ಕೆಳಭಾಗದಲ್ಲಿ ಅದು ಆನಸ್ ಭಾಗ, ಅದನ್ನ ಹಿಂಗೆ ಲಾಕ್ ಮಾಡ್ಕೊಂಡಿರುತ್ತೆ ಆ ಮಗು. ನಾವು ಅಷ್ಟೇ ಅದನ್ನ ಹಿಡ್ಕೊಂಡು ಹಿಂಗೆ ಉಸಿರನ್ನ ಬಿಟ್ಕೊಂಡು ಹಿಂಗೆ ಹಿಡ್ಕೊಂಡ್ಬಿಟ್ರೆ ಯಾವುದೇ ಆರೋಗ್ಯ ಸಮಸ್ಯೆ ನಮಗೆ ಬರೋದಿಲ್ಲ, ಆಯುಷ್ಯ ಗಟ್ಟಿಯಾಗಿಬಿಡುತ್ತೆ. ಅದರ ನಂತರ ಬರೋದು ಹೊಟ್ಟೆಯ ಭಾಗದಲ್ಲಿ ಉಡ್ಯಾಣ ಬಂಧ, ಹೊಟ್ಟೆಯನ್ನು ಲಾಕ್ ಮಾಡ್ಕೊಂಡಿರುತ್ತೆ ಆ ಮಗು. ನಾವು ಹಾಗೆ ಅಭ್ಯಾಸ ಮಾಡಿಬಿಟ್ರೆ ನಮ್ಮ ಹೊಟ್ಟೆಯ ಭಾಗದಲ್ಲಿ ಯಾವುದೇ ನೆಗೆಟಿವ್ ಎನರ್ಜಿ ಬರೋದಿಲ್ಲ, ಆರೋಗ್ಯ ಸಮಸ್ಯೆ ಬರೋದಿಲ್ಲ. ನೆಕ್ಸ್ಟ್ ಬರೋದು ಇದು ಜಾಲಂಧರ ಬಂಧ. ಈ ಭಾಗ ಈ ಥರ ಹಿಂಗೆ ಲಾಕ್ ಮಾಡ್ಕೊಂಬಿಟ್ರೆ ಅಲ್ಲಿಂದ ಯಾವುದೇ ನೆಗೆಟಿವ್ ಎನರ್ಜಿ ಒಳಗಡೆ ಹೋಗೋದಿಲ್ಲ. ಇದು 3 ಬಂಧಗಳನ್ನು ಸ್ವಲ್ಪ ಹೊತ್ತು ಇದು ಪ್ರಾಣಾಯಾಮವನ್ನು ಎನರ್ಜಿ ತೊಗೊಂಡು ಸ್ವಲ್ಪ ಹೊತ್ತು ಕುಂಭಕ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಎನರ್ಜಿ ನಿಮಗೆ ಕನೆಕ್ಟ್ ಆಗಿಬಿಡುತ್ತೆ. ಇದಕ್ಕೆ ತ್ರಿಬಂಧಕ ಚಕ್ರ ಪ್ರಾಣಾಯಾಮ ಅಂತ ಹೇಳ್ತಾರೆ, ಅದರಲ್ಲಿ ಮಣಿಪುರ ಮಂಡಲಕ್ಕೆ. ಇದನ್ನು ನಾವು ಅಭ್ಯಾಸ ಮಾಡ್ಕೋಬೇಕು. ಆಗ ಅಷ್ಟಾಂಗ ಚಕ್ರಯೋಗದಲ್ಲಿ ಇವೆಲ್ಲ ಶಕ್ತಿಗಳನ್ನು ಪಡ್ಕೊಂಡಂಥ ವ್ಯಕ್ತಿ ಜೀವನ ಸಾಕ್ಷಾತ್ಕಾರ ಆಗುತ್ತೆ. ಒಂದೊಂದನ್ನು ಇಷ್ಟನ್ನು ಮಾಡ್ಕೋಬೇಕಾ ಅಂತ ನೀವು ಪ್ರಶ್ನೆ ಬಂದರೆ ಆ ಥರ ಏನು ಇಷ್ಟು ಒಟ್ಟಿಗೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದೊಂದನ್ನು ಸಪ್ರೇಟಾಗಿ ಸಮಯ ನೋಡ್ಕೊಂಡು ಅಭ್ಯಾಸ ಮಾಡ್ಬೋದು. ಅದನ್ನು ಹೇಗೆ ಮಾಡ್ಬೋದು ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಹಾಗಾಗಿ ತ್ರಿಬಂಧಕ ಚಕ್ರ ಪ್ರಾಣಾಯಾಮ, ಮಂಡಲ ಪ್ರಾಣಾಯಾಮ ಬಹಳ ಮುಖ್ಯವಾದ ಆರೋಗ್ಯ ನೀಡುವಂಥ ಪ್ರಾಣಾಯಾಮ. ಅಲ್ಲಿಂದ ಮುಂದಕ್ಕೆ ಇನ್ನೊಂದು ಬಹಳ ದೊಡ್ಡ ಚಕ್ರ ಇದೆ, ಇದಕ್ಕೆ ಅನಾಹತ ಮಂಡಲ ಅಂತಾರೆ. ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ, ನಮ್ಮ ಆಯುಷ್ಯನ ಭದ್ರ ಮಾಡ್ಕೊಳ್ಳಿಕ್ಕೆ ಇದು ಬಹಳ ದೊಡ್ಡ ಚಕ್ರ. ಇಲ್ಲಿ ಪಂಚಕೋಶಗಳಿದೆ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಪಂಚಪ್ರಾಣಗಳಿದೆ, ಪಾನ, ಅಪಾನ, ಉದಾನ, ಸಮಾನ, ವ್ಯಾನ. ಪಂಚ ಇಂದ್ರಿಯಗಳು ನಿಮಗೆ ಗೊತ್ತೇ ಇದೆ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಇದೆಲ್ಲದರ ಆಸ್ತಿ ಯಾವುದು? ನಮ್ಮ ಹೃದಯ ಚಕ್ರ, ಹೃದಯ ಮಂಡಲ. ಇದು ಶುದ್ಧವಾಗಿಟ್ಕೊಳ್ಳಿಕ್ಕೆ ಅನುಲೋಮ ವಿಲೋಮ ಚಕ್ರ ಪ್ರಾಣಾಯಾಮ ಅಂತ ಇದು ಪ್ರಾಣಾಯಾಮದಲ್ಲಿ ಬರುತ್ತೆ. ಇದು ಯೋಗದಲ್ಲಿ ಇನ್ನೊಂದು ಸ್ವಲ್ಪ ಅಡ್ವಾನ್ಸ್ಡ್ ಕಾನ್ಸೆಪ್ಟ್ ನಾವು ಹೇಳ್ಕೊಡ್ತಾ ಇರೋದು ನಿಮಗೆ. ಅನುಲೋಮ ವಿಲೋಮ ಚಕ್ರ ಪ್ರಾಣಾಯಾಮವನ್ನು ಈ ಥರ ಮಾಡ್ಬೋದು. ಅದೇ ಥರ ಈ ಕಡೆ ಉಸಿರ್ತು ಈ ಕಡೆ ಬಿಡ್ಬೋದು. ಈ ರೀತಿ 2 ಮೂಗಿನಿಂದ ಉಸಿರಾಟವನ್ನು ಸರಿಯಾಗಿ ಮಾಡಿಕೊಂಡ್ರೆ ಈ 2 ಮೂಗಿನ ಹೊಳ್ಳೆಗಳಿಂದ ಚಂದ್ರನಾಡಿ, ಸೂರ್ಯನಾಡಿ ಸಮವಾಗಿ ಉಸಿರಾಟವನ್ನು ಮಾಡಿದಾಗ ನಮ್ಮ ಟೆನ್ಷನ್ ಕಮ್ಮಿ ಆಗುತ್ತೆ, ಸ್ಟ್ರೆಸ್ ಕಮ್ಮಿ ಆಗುತ್ತೆ, ಕೋಪ, ಒತ್ತಡದಲ್ಲಿ ನಾವು ಸಿಗಾಕೊಳ್ಳಲ್ಲ, BP, ಶುಗರ್ ಸಮಸ್ಯೆಗಳು ಬರಲಿಕ್ಕೆ ಅವಕಾಶವೇ ಇರೋಲ್ಲ. ಅದನ್ನು ನಾವು ಗೆದ್ಕೊಳ್ತಾ ಹೋಗಬೇಕು ಅಂದರೆ ಈ ಪ್ರಾಣಾಯಾಮಗಳನ್ನು ಮಾಡಬೇಕು. ಅದಾದ ನಂತರ ಇಷ್ಟ ದೇವರ ಶಕ್ತಿನ ಈ ಥರ ಆಹ್ವಾನ ಮಾಡಿ. ಇಷ್ಟ ದೇವರ ಶಕ್ತಿ ನನ್ನಲ್ಲಿ ಆವಾಹನೆ ಆಗಿದೆ, ಸ್ಥಾಪನೆ ಆಗಿದೆ,
ಆ ಶಕ್ತಿಯನ್ನು ನನ್ನ ಕುಟುಂಬಕ್ಕೆ ಮತ್ತು ವಿಶ್ವಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಅಂತ ಈ ಥರ ಎನರ್ಜಿ ಪಾಸ್ ಮಾಡ್ಬೋದು. ಇದೆಲ್ಲವನ್ನು ಪ್ರಾಕ್ಟಿಕಲಾಗಿ ನಾವು ಹೇಳ್ಕೊಡ್ತೀವಿ. ಆ ಎನರ್ಜಿನ ಪಾಸ್ ಮಾಡೋದು ಕಲ್ತ್ಕೋಬೇಕು ನೀವು. ಹೃದಯ ವಿಶ್ವ ಪ್ರೇಮದ ಚಕ್ರ ಇದು ಹೃದಯ ಮಂಡಲ. ಈ ಹೃದಯ ಮಂಡಲದಿಂದ ಈ ಪ್ರಾಣಶಕ್ತಿಯ ಮೂಲಕ ನಾವು ವಿಶ್ವಕ್ಕೆ ಎನರ್ಜಿ ಪಾಸ್ ಮಾಡುವ. ಇಲ್ಲಿಂದ ಎನರ್ಜಿ ಪಾಸ್ ಆಗುತ್ತೆ. ಇದು ರಿಸೀವರ್, ಇದು ಸೆಂಡರ್. ಹಾಗಾಗಿ ಇದನ್ನೆಲ್ಲ ನೀವು ಕಲ್ತ್ಕೊಂಡಾಗ ನಿಮ್ಮ ಕುಟುಂಬಕ್ಕೆ, ಮಕ್ಕಳಿಗೆ, ದೂರದಲ್ಲಿರುವ ಹೊರದೇಶದಲ್ಲಿರುವ ನಿಮ್ಮ ಮಕ್ಕಳಿಗೂ ಎನರ್ಜಿ ಪಾಸ್ ಮಾಡೋ ವಿದ್ಯೆ ನಾವು ಹೇಳ್ಕೊಡ್ಬೋದು. ಇದೆಲ್ಲ ಅಂತರಂಗದ ವಾಸ್ತವ, ಇದರಲ್ಲಿ ಯಾವುದೂ ಭ್ರಮೆ ಇಲ್ಲ. ಹಾಗಾಗಿ ಹೃದಯ ಮಂಡಲದಲ್ಲಿ ಎನರ್ಜಿ ಪರಮಾತ್ಮ ಅಂದರೆ ವಿಶ್ವಶಕ್ತಿ. ಅದು ಪಂಚಭೂತಗಳು: ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಪ್ರಕೃತಿ, ವಿಶ್ವಶಕ್ತಿ. ನಾವು ಉಸಿರಾಡ್ತಿರೋ ಉಸಿರು, ಇದೆಲ್ಲವೂ ವಿಶ್ವಶಕ್ತಿ, ಇದೆಲ್ಲವೂ ಪರಮಾತ್ಮನೇ. ಆ ಪರಮಾತ್ಮನ ಶಕ್ತಿಯನ್ನು ನಾವು ನಮ್ಮ ಅಂತರಂಗದಲ್ಲಿ ತುಂಬಿಕೊಂಡು ಬೇರೆಯವ್ರಿಗೂ ಸಹ ಎನರ್ಜಿ ಕಳಿಸ್ಬೋದು, ಮಕ್ಕಳಿಗೆ ಕಳಿಸ್ಬೋದು. ಅಂಥ ಒಂದು ಶಕ್ತಿ ಎಲ್ರಿಗೂ ಸಾಧ್ಯ ಇದೆ. ಅದಕ್ಕೆ ಹೃದಯ ಮಂಡಲ ಬಹಳ ಮುಖ್ಯವಾದ ಮಂಡಲ. ಇದು ಪ್ರೇಮದಾಯಕವಾದ ಮಂಡಲ, ಪ್ರೇಮ ಸಾಗರ. ಇದನ್ನು ನೀವು ಆಕ್ಟಿವೇಟ್ ಮಾಡ್ಕೊಳ್ಳಿಕ್ಕೆ ಅನುಲೋಮ ವಿಲೋಮ, ಫಾಸ್ಟ್ ಮತ್ತು ಸ್ಲೋ ಚಕ್ರ ಪ್ರಾಣಾಯಾಮ ನಾವು ಹೇಳ್ಕೊಡ್ತೀವಿ. ಅದಾದ ನಂತರ ಬಂತು ಉಜ್ಜಾಯಿ ಚಕ್ರ ಪ್ರಾಣಾಯಾಮ. ಉಜ್ಜಾಯಿ ಅಂದರೆ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಉಜ್ಜಿ ಕ್ಲಿಯರ್ ಮಾಡೋದಕ್ಕೆ ಉಜ್ಜಾಯಿ ಚಕ್ರ ಪ್ರಾಣಾಯಾಮ ಈ ವಿಶುದ್ಧ ಮಂಡಲದಲ್ಲಿರುತ್ತೆ. ಅಂದರೆ ಶುದ್ಧವಾದ ಜೀವನ ನಿಮ್ಮದಾಗುತ್ತೆ, ಶ್ರೇಷ್ಠ ವ್ಯಕ್ತಿ ಆಗ್ತೀರಾ, ಯಾವುದೇ ಕೆಟ್ಟ ಹವ್ಯಾಸಗಳು ನಿಮ್ಮಿಂದ ದೂರವಾಗುತ್ತೆ, ಕೆಟ್ಟ ಮಾತುಗಳು ನಿಮ್ಮಿಂದ ದೂರವಾಗುತ್ತೆ. ಅದಕ್ಕೆ ಇದು ಆಧಾರ ವಿಶುದ್ಧ ಮಂಡಲ. ಇದು ಯಾವಾಗ ಶುದ್ಧವಾಗಿ ನೀವು ಪರಿಶುದ್ಧರಾಗ್ಬಿಡ್ತೀರೋ ಆಕಾಶದ ಎತ್ತರಕ್ಕೆ ನಿಮ್ಮ ಕನಸುಗಳು ನನಸು ಮಾಡ್ಕೋಬೋದು. 100% ಸಾಧ್ಯ ಇದೆ, ಭ್ರಮೆ ಅಂತೂ ಹೇಳ್ತಾ ಇಲ್ಲ. ಅದಕ್ಕೆ ಉಜ್ಜಾಯಿ ಚಕ್ರ ಪ್ರಾಣಾಯಾಮ ಹೇಗೆ ಮಾಡೋದು? ಈ ಥರ ಈ ಥರ ಒಂದು ಎನರ್ಜಿ ನಿಮಗೆ ಕನೆಕ್ಟ್ ಆಗುತ್ತೆ. ನಿಮ್ಮ ಅಂತರಂಗದಲ್ಲಿ ಈ ಥರ ವೈಬ್ರೇಷನ್ ಸಹ ಬರುತ್ತೆ. ಇದನ್ನು ಎಷ್ಟು ಮಾಡಬೇಕು, ಎಷ್ಟು ಸರಿ ಮಾಡಬೇಕು ನಾನು ಹೇಳ್ಕೊಡ್ತೀನಿ. ನಾನು ಇಲ್ಲಿ ಜಾಸ್ತಿ ತೋರಿಸ್ಲಿಕ್ಕೆ ಸಮಯ ಆಗಲ್ಲ, ಅದಕ್ಕೋಸ್ಕರ ಒಂದೊಂದೇ ತಿಳಿಸ್ಕೊಡ್ತಾ ಇದ್ದೀನಿ. ಮುಂದೆ ನಿಮಗೆ ಆಜ್ಞಾಚಕ್ರ. ಆಜ್ಞಾಚಕ್ರದಲ್ಲಿ ಇನ್ನೊಂದು ಪವರ್ ಇದೆ. ಅದರಲ್ಲಿ ಇನ್ನೊಂದು ಆಜ್ಞಾಚಕ್ರಕ್ಕೆ ಒಂದು ಪವರ್ ಇದೆ. ಅದು ಬಂದು ಓಂಕಾರ ಚಕ್ರ ಪ್ರಾಣಾಯಾಮ. ಓಂಕಾರ ಚಕ್ರ ಪ್ರಾಣಾಯಾಮಕ್ಕೆ ಮುಂಚೆ ಒಂದು ಭ್ರಮರ ಮತ್ತು ಭ್ರಮರಿಚ ಪ್ರಾಣಾಯಾಮ ಅಂತ ಮಾಡಬೇಕು. ಹೇಗೆ ಮಾಡಬೇಕು? ಒಂದು ತೋರಿಸ್ತೀನಿ ನೋಡ್ಕೊಳ್ಳಿ. ಎನರ್ಜಿ ತೊಗೋಬೇಕು. ಪರಮಾತ್ಮನ ಶಕ್ತಿ, ನನ್ನ ಇಷ್ಟ ದೇವರ ಶಕ್ತಿ ನನ್ನೊಳಗೆ ಪ್ರವೇಶವಾಗಿದೆ, ಅದನ್ನು ನನ್ನೊಳಗಡೆ ಸ್ಥಾಪನೆ ಮಾಡ್ಕೊಳ್ತಾ ಇದ್ದೀನಿ ಅಂತ ಎಲ್ಲ ಲಾಕ್ ಮಾಡಬೇಕು. ಈ ಥರ ಲಾಕ್ ಮಾಡಿ ಒಂದು 10 ಸೆಕೆಂಡ್ ಆದಮೇಲೆ ಈ ಮೂಗಿನ ಭಾಗವನ್ನು ಓಪನ್ ಮಾಡ್ತಾ ಜ್ಞಾನದ ಚಕ್ಷು ಓಪನ್ ಆಗಿಬಿಡುತ್ತೆ. ಇದರಲ್ಲಿ ಥರ್ಡ್ ಐ ಓಪನ್ ಆಗುತ್ತೆ. ಓದುವಂಥ ಮಕ್ಕಳಿಗೆ ಅದ್ಭುತವಾದ ಜ್ಞಾನಚಕ್ಷು ಓಪನ್ ಆಗಿ ಈ ಪ್ರಾಣಾಯಾಮವನ್ನು ಕಲಿಸ್ಕೊಡ್ಬೇಕು. ತಂದೆ ತಾಯಂದಿರು ನೀವು ಕಲ್ತ್ಕೋಬೇಕು. ಅದಕ್ಕೆ ಆಜ್ಞಾಚಕ್ರ ಕಾರಣ. ಭ್ರಮರ ಮತ್ತು ಭ್ರಮರಿ. ಭ್ರಮರ ಅಂದರೆ ಗಂಡು ದುಂಬಿ, ಭ್ರಮರಿ ಅಂದರೆ ಹೆಣ್ಣು ದುಂಬಿ. ಇವೆರಡೂ ಮಿಲನವಾಗೋ ಸ್ಥಳ. ಇಲ್ಲಿಂದ ಜ್ಞಾನೋದಯದ ಚಕ್ಷು ಓಪನ್ ಆಗಿಬಿಡುತ್ತೆ. ಪರಮಜ್ಞಾನಿ ನಾವಾಗ್ಬೋದು. ಇದು ಆಜ್ಞಾಚಕ್ರ. ಕೊನೆಯ ಭಾಗದಲ್ಲಿ ಯಾವುದಿದೆ? ಸಹಸ್ರಾರ. ಈ ಭಾಗದಲ್ಲಿ ಇದರಲ್ಲಿ ಓಂಕಾರ ಪ್ರಾಣಾಯಾಮ. ಇಲ್ಲಿ ಬ್ರಹ್ಮರಂಧ್ರ ಅಂತ, ತಾಯಿ ಗರ್ಭದಲ್ಲಿ ಹುಟ್ಟಿರುವ ಮಗು ಚಿಕ್ಕ ವಯಸ್ಸಲ್ಲಿ ಈ ಭಾಗ ಈ ಸ್ಥಳ ಮೆತುವಾಗಿರುತ್ತೆ. ಇದು ಸಹಸ್ರಾರ ಮಂಡಲ. ಇಲ್ಲಿ ಸ್ಪರ್ಶ ಮಾಡ್ತಾ ಓ ಈ ರೀತಿ ಚಕ್ರ ಪ್ರಾಣಾಯಾಮವನ್ನು ಮಾಡಿದಾಗ ನಿಮ್ಮ ಅಂತರಂಗ ಹೂ ಥರ ಅರಳುತ್ತಾ ಹೋಗುತ್ತೆ. ಇದಕ್ಕೆ ಸಹಸ್ರಾರ ಮಂಡಲ ಅಂತ ಹೇಳ್ತಾರೆ. ಸಹಸ್ರಾರ ಚಕ್ರಕ್ಕೆ ಓಂಕಾರ ಚಕ್ರ ಪ್ರಾಣಾಯಾಮ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕಲ್ತ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ನೀವು ಏನು ಗುರಿ ನಿಟ್ಟಿರ್ತೀರೋ ಅದನ್ನು 100% ರೀಚ್ ಮಾಡಲಿಕ್ಕೆ ಈ ಎಲ್ಲ ಶಕ್ತಿಗಳು ಕಾರಣವಾಗುತ್ತೆ. ಹಾಗಾಗಿ ಬನ್ನಿ, ತಮ್ಮೆಲ್ಲರಿಗೂ ಸ್ವಾಗತ. ವಿಶೇಷವಾದ ಈ ಕಾರ್ಯಕಾರದಲ್ಲಿ ನೀವೆಲ್ಲ ಭಾಗವಹಿಸಿ ಸದುಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾ ತಮಗೆ ಧನ್ಯವಾದಗಳು ವೀಕ್ಷಿಸಿದ್ದಕ್ಕೆ. ನಮಸ್ಕಾರ.